ನನ್ನ ಮದುವೆ ಮುಂದಿನ ವಾರನೇ ನಡೀತಿದೆ. ಆದರೆ ಈ ಅನಿ ಎಲ್ಲಿ ಹೋಗಿದ್ದಾಳೆ? ನಾನು ಕಾಲ್ ಮಾಡಿದರೆ ಕನೆಕ್ಟ್ ಆಗಲ್ಲ. ಓಕೆ ಹೋಗಲಿ, ಇಷ್ಟು ದಿನ ಆದರೂ ಒಂದು ಕಾಲ್ ಮಾಡಿ ಮಾತಾಡಬೇಕು ಅಂತ ಗೊತ್ತಾಗಲ್ವಾ ಅವಳಿಗೆ? ಛೇ ಎಂದು ಕೋಪದಿಂದ ಮತ್ತೊಮ್ಮೆ ಅವಳ ಮೊಬೈಲಿಗೆ ಕರೆ ಮಾಡಿದಳು ಸಾಹಿತ್ಯ. ನೀವು ಕರೆ ಮಾಡಿರುವ ಚಂದಾದಾರರು ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ ಎಂಬುದನ್ನು ಕೇಳಿ ಮೊಬೈಲನ್ನು ಅಲ್ಲೇ ಕುಕ್ಕಿ ಸುಮ್ಮನೆ ಮಲಗಿದಳು. ಶಕುಂತಲಾರವರು ತುಂಬ ಖುಷಿಯಾಗಿದ್ದರು. ಮನೆಯಲ್ಲಿ ಕೆಲಸದವಳ ಜೊತೆ ಸೇರಿ ಹಬ್ಬದಡುಗೆಯನ್ನು ಮಾಡುತ್ತಾ ಅತ್ತಿತ್ತ ಓಡಾಡುತ್ತಿದ್ದುದನ್ನು ನೋಡಿದ ಅವರ ತಾಯಿ, ಶಕ್ಕು ಸ್ವಲ್ಪ ನಿಧಾನ ಮಾಡಿ, ಅದ್ಯಾಕೆ ಹಾಗೆ ಓಡಾಡ್ತೀಯ? ಗಂಡಿನ ಕಡೆಯವರು ಬರೋದು 10 ಗಂಟೆಗೆ ಅಲ್ವಾ ಎಂದು ಕೇಳಿದಾಗ, ಅಯ್ಯೋ ಅಮ್ಮ, ನಿಮ್ಗೆ ಗೊತ್ತಾಗಲ್ಲ, ಸುಮ್ಮನೆ ಕಣ್ಮುಚ್ಚಿ ಬಿಡೋದ್ರಲ್ಲಿ 10 ಗಂಟೆ ಆಗೋಗಿರುತ್ತೆ. ಅಲ್ಲಿ ಸಹನ ಎದ್ದಿದಳ ನೋಡಿ, ಅವಳು ಎದ್ದು ರೆಡಿ ಆಗೋಕೆ 1 ಗಂಟೆನಾದರೂ ಬೇಕು ಎಂದು ಗೊಣಗುತ್ತಾ ಮತ್ತೆ ಅಡುಗೆ ಮನೆ ಸೇರಿದರು. ಸಹನ ಇನ್ನೂ ಮಲಗೇ ಇರುವುದನ್ನು ನೋಡಿ, ಏ ಸಹನ, ಎದ್ದೇಳು ಕಂದ, ಬೇಗ ಸ್ನಾನ ಮಾಡಿ ಬಾ, ಇನ್ನೇನು ಗಂಡಿನ ಕಡೆಯವರು ಬರ್ತಾರೆ ಎಂದು ಅಜ್ಜಿ ಹೇಳಿದ್ದ ಮಾತನ್ನು ಕೇಳಿ, ಹೋಗಿ ಅಮ್ಮಮ್ಮ, ನನಗೆ ಇನ್ನೂ ನಿದ್ದೆ ಬರ್ತಾ ಇದೆ, ಅವರಿಗೆ ಸ್ವಲ್ಪ ಲೇಟಾಗಿ ಬರೋಕ್ಕೆ ಹೇಳಿ ಎಂದು ಮುಸುಕೆಳೆದು ಮಲಗಿದಳು ಸಹನ. ಲೇ ಏಳು ಏಳು ಸೋಮಾರಿ, ಬಿಟ್ಟರೆ ಸಂಜೆವರೆಗೂ ಮಲಗಿರ್ತೀಯ ಎಂದು ಮುಸುಕು ತೆಗೆದು ಕೈ ಹಿಡಿದು ಎಬ್ಬಿಸಿದ ಅಜ್ಜಿಯನ್ನು ದುರುಗುಟ್ಟಿ ನೋಡಿದ ಸಹನ, ಥೂ, ಒಳ್ಳೆ ನಿದ್ದೆಲಿದ್ದೆ, ಎಲ್ಲ ಹಾಳು ಮಾಡಿಬಿಟ್ರಿ ಎಂದು ಎದ್ದು ಸ್ನಾನಕ್ಕೆ ಹೊರಟಳು. ಇವಳು ಇಷ್ಟಪಟ್ಟ ಹುಡುಗ ಮನೆಗೆ ನೋಡೋಕ್ಕೆ ಬರ್ತಾನೆ ಅಂದರೂ ಈ ರೀತಿ ಆಡ್ತಾಳಲ್ಲ, ಏನು ಹುಡುಗಿನೋ ಏನೋ ಎಂದು ಅಲ್ಲಿಂದ ಎದ್ದು ಹೊರಬಂದರು ಶಕುಂತಲಾರವರ ತಾಯಿ. ಇವತ್ತು ನಾನು ಇಷ್ಟಪಟ್ಟ ಹುಡುಗಿ ಮನೆಗೆ ಹೋಗುತ್ತಿದ್ದೇನೆ ಎಂದು ಅಭಿಲಾಷ್ ತುಂಬ ಖುಷಿಯಾಗಿದ್ದ. ಎಲ್ಲರೂ ರೆಡಿಯಾಗುತ್ತಿದ್ದರು. ಅವರ ಜೊತೆ ಅಭಿಲಾಷ್ನ ಆಪ್ತ ಗೆಳೆಯ ವಿರಾಜ್ ಕೂಡ ಸೇರಿದ್ದ. ಸಾಗರ್ 2-3 ದಿನದಿಂದ ಆಫೀಸಿಗೆ ಬರೆದಿದ್ದ ಕಾರಣ ಅಭಿಷೇಕ್ಗೆ ಆಫೀಸಿಗೆ ಹೋಗದೆ ಬೇರೆ ದಾರಿ ಇರಲಿಲ್ಲ. ಅಭಿಲಾಷ್ ಎಷ್ಟೇ ಒತ್ತಾಯಿಸಿದರೂ ಅಭಿಷೇಕ್ ನಯವಾಗಿ ನಿರಾಕರಿಸಿ ಮದುವೆಯ ಎಲ್ಲ ಕಾರ್ಯಗಳು ತಾನೇ ಮುಂದೆ ನಿಂತು ಮಾಡುವುದಾಗಿ ಇವತ್ತು ಮಾತ್ರ ಆಫೀಸಿಗೆ ಹೋಗಲೇಬೇಕೆಂದು ಹೇಳಿ ಅವನಿಗೆ ಸಮಾಧಾನ ಮಾಡಿ ಹೋಗಿದ್ದ. 10 ಗಂಟೆಗೆ ಸರಿಯಾಗಿ ಎಲ್ಲರೂ ಸೀತಾರಾಮರ ಮನೆಗೆ ತಲುಪಿದರು. ಶಕುಂತಲಾ ಮತ್ತು ಸೀತಾರಾಮರು ಅವರೆಲ್ಲರನ್ನು ಆದರದಿಂದ ಸ್ವಾಗತಿಸಿ ಕುಡಿಯಲು ತಂಪಾದ ಕಲ್ಲಂಗಡಿ ಹಣ್ಣಿನ ರಸವನ್ನು ಕೊಟ್ಟು ಉಪಚರಿಸಿದರು. ಅಪ್ಸರಾದೇವಿಯರು ತಮ್ಮ ಪರಿಚಯವನ್ನು ಹೇಳಿ ಎಲ್ಲರ ಪರಿಚಯ ಮಾಡುತ್ತಾ ಹೆಣ್ಣನ್ನು ಬರಹೇಳಿದರು. ಸಹನ ಎಲ್ಲರಿಗೂ ಕಾಫಿ ತಂದುಕೊಟ್ಟು ಅಲ್ಲೇ ಅವರ ಎದುರಿಗಿರುವ ಸೋಫಾದ ಮೇಲೆ ಕುಳಿತಳು. ಕಡು ನೀಲಿ ಬಣ್ಣದ ಸೀರೆಯಲ್ಲಿ ಅಂದವಾಗಿ ಕಾಣುತ್ತಿದ್ದಳು. ಎಲ್ಲರಿಗೂ ಅವಳ ಅಂದ ತುಂಬ ಹಿಡಿಸಿತು. ಅಭಿಲಾಷ್ ಅಂತೂ ಅವಳನ್ನು ಸೀರೆಯಲ್ಲಿ ನೋಡಿ ಕಳೆದೇ ಹೋಗಿದ್ದ. ಅರುಣಾದೇವಿಯವರು ಖುದ್ದಾಗಿ 2 ಉಂಗುರಗಳನ್ನು ತಂದಿದ್ದರಿಂದ ಎಲ್ಲರೆದುರಿಗೆ ತೊಡಿಸುವಂತೆ ಅಭಿಲಾಷ್ ಮತ್ತು ಸಹನಾಳಿಗೆ ಹೇಳಿದರು. ಸಹನ ಕಿರುನಗೆ ಬೀರುತ್ತಾ ಅಭಿಲಾಷ್ ಕೈಗೆ ಉಂಗುರ ತೊಡಿಸಿದರೆ ಅಭಿಲಾಷ್ ಸಹನಾಳನ್ನೇ ನೋಡುತ್ತಾ ಖುಷಿಯಿಂದ ಅವಳ ಕೈ ಹಿಡಿದು ಯಾರಿಗೂ ತಿಳಿಯದಂತೆ ಉಂಗುರಕ್ಕೊಂದು ಸಿಹಿ ಮುತ್ತನ್ನಿಟ್ಟು ಅವಳ ಕೈಗೆ ತೊಡಿಸಿದ. ಎಲ್ಲರೂ ಚಪ್ಪಾಳೆ ತಟ್ಟಿದರು. ಎಲ್ಲರ ಮುಖದಲ್ಲೂ ಸಂತೋಷ, ಸಂಭ್ರಮ. ಎಲ್ಲ ಮಾತುಕತೆಗಳು ಮುಗಿದ ಮೇಲೆ ಎಲ್ಲರೂ ಅಲ್ಲೇ ಊಟ ಮುಗಿಸಿ ಮಧ್ಯಾಹ್ನ ಹೊರಟು ನಿಂತಾಗ ಅರುಣಾದೇವಿಯವರು ಭಾವಿ ಸೊಸೆಯ ಬಳಿ ಬಂದು ತನ್ನ ಕುತ್ತಿಗೆಯಲ್ಲಿದ್ದ ಚಿನ್ನದ ಸರವನ್ನು ತೆಗೆದು ಅವಳಿಗೆ ತೊಡಿಸಿದರು. ಆಂಟಿ, ಇವೆಲ್ಲ ಯಾಕೆ ಎಂದು ಸಂಕೋಚಗೊಂಡವಳಂತೆ ಮೆಲ್ಲನೆ ಹೇಳಿದಳು ಸಹನ. ಇನ್ನು ಮುಂದೆ ನಮ್ಮ ಮನೆ ಬೆಳಗುವ ಮಹಾಲಕ್ಷ್ಮಿ ನೀನೇ ಅಲ್ವೇನಮ್ಮ, ಅದಕ್ಕೆ ಇದೊಂದು ಸಣ್ಣ ಕಾಣಿಕೆ ಎಂದು ಹೇಳಿ ಮುಗುಳ್ನಕ್ಕರು. ಶಕುಂತಲಾರಿಗಂತೂ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಎಂತಹ ಅದೃಷ್ಟವಂತೆ ನನ್ನ ಮಗಳು ಎಂದು ಮನದಲ್ಲೇ ಮಗಳನ್ನು ಕೊಂಡಾಡಿದರು. ಸರಿ, ನಾವಿನ್ನೂ ಬರ್ತೀವಿ. ಇನ್ನು ಮದುವೆ ಮುಂದಿನ ತಿಂಗಳು ಮೊದಲ ವಾರದಲ್ಲೇ ಒಳ್ಳೆ ದಿನ ಇದೆ ಅಂತ ಶಾಸ್ತ್ರಿಗಳು ಹೇಳಿದ್ದಾರೆ. ಆಗಲೇ ಮಾಡಿ ಮುಗಿಸೋಣ. ಮತ್ತು ನಮ್ಮ ಅಭಿಲಾಷ್ಗೆ 1 ವರ್ಷ ಗುರುಬಲ ಇಲ್ವಂತೆ ಎಂದು ಅರುಣಾದೇವಿಯವರು ಹೇಳಿದಾಗ ಎಲ್ಲರೂ ಖುಷಿಯಿಂದ ಸರಿ ಎಂದು ತಲೆ ಅಲ್ಲಾಡಿಸಿದರು. ಎಲ್ಲರನ್ನೂ ಬೀಳ್ಕೊಟ್ಟು ಮಗಳ ಕಡೆ ತಿರುಗಿದ ಶಕುಂತಲಾರವರು, ಏನೇ ಸಹನ, ನಿನ್ನ ಅದೃಷ್ಟ,
ಇನ್ನು ಮದುವೆನೇ ಆಗಿಲ್ಲ, ಆಗಲೇ ನೋಡು ಈ ಉಂಗುರ ಚೈನು ಎಲ್ಲ ಬಂತು ಎಂದು ಖುಷಿಯಿಂದ ನುಡಿದರು. ಮತ್ತೆ ನಾನಂದರೆ ಏನು ಕಮ್ಮಿನಾ ಎಂದು ಹುಬ್ಬು ಹಾರಿಸುತ್ತಾ ವ್ಯಂಗ್ಯವಾಗಿ ನಗುತ್ತಾ ತನ್ನ ರೂಮಿಗೆ ನಡೆದಳು ಸಹನಾ. ಅವಳ ಮಾತಿಗೆ ಶಕುಂತಲಾ ಮತ್ತು ಅವರ ತಾಯಿ ನಗುತ್ತಾ ತಮ್ಮ ಕೆಲಸದಲ್ಲಿ ತೊಡಗಿದರು. ಸೀತಾರಾಮರು ಮುಂದಿನ ವಾರ ತನ್ನ ದೊಡ್ಡ ಮಗಳ ಮದುವೆ ಎಂದು ಖುದ್ದಾಗಿ ಯಾರಿಗೂ ತಿಳಿಯದಂತೆ ಎಲ್ಲ ತಯಾರಿಯನ್ನು ಮಾಡತೊಡಗಿದರು. ಅಭಿಷೇಕ್ ಆಫೀಸಿನಲ್ಲಿ ತನ್ನ ಕೆಲಸ ಮುಗಿಸಿ ನೇಹಾಳನ್ನು ಕರೆದು, ನೇಹಾ, ಸಾಗರ್ ಯಾಕೆ 3-4 ದಿನದಿಂದ ರಜಾ ಹಾಕಿದ್ದಾನೆ? ಅವನು ನಿಮಗೇನಾದರೂ ಇನ್ಫಾರ್ಮ್ ಮಾಡಿದ್ದಾನಾ ಎಂದು ಸಾಗರ್ ಆಫೀಸಿಗೆ ಬಾರದೇ ಇರುವುದಕ್ಕೆ ಕಾರಣ ಕೇಳಿದ. ಇಲ್ಲ ಸರ್, ನನಗೇನು ಹೇಳಿಲ್ಲ. ನಾನು ಈ ವಿಷಯದ ಬಗ್ಗೆ ಮ್ಯಾನೇಜರ್ ಹತ್ರ ಮಾತಾಡಿದ್ದೆ. ಸಾಗರ್ ರೂಮಲ್ಲೇ ಇದ್ದಾರೆ ಅಂತ ಹೇಳಿದರು. ಆಮೇಲೆ ನಾನೇನು ಕೇಳಿಲ್ಲ ಸರ್, ಉತ್ತರಿಸಿದಳು ನೇಹಾ. ಓಕೆ, ಥ್ಯಾಂಕ್ ಯು, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಎಂದು ಹೊರಡಲನುವಾದ ಅಭಿಷೇಕ್. ಸರ್, ಕರೆದಳು ನೇಹಾ. ಎಸ್ ನೇಹಾ ಎಂದು ನೇಹಾಳ ಮುಖ ನೋಡಿದ. ಯಾವಾಗ ಆ್ಯಶ್ ಮದುವೆ? ಪ್ರಶ್ನಿಸಿದಳು ನೇಹಾ. ಮೋಸ್ಟ್ಲಿ ಇವತ್ತು ಡಿಸೈಡ್ ಆಗಬಹುದು ಎಂದಷ್ಟೇ ಹೇಳಿ ಹೊರ ನಡೆದ ಅಭಿಷೇಕ್. ಛೇ, ಇವರ ತಮ್ಮ ಮದುವೆ ಆಗ್ತಿದ್ರು ಇವರಿಗೆ ಮದುವೆ ಆಗಬೇಕು ಅಂತ ಅನ್ಸಲ್ವಲ್ಲ ಎಂದು ಮೊಬೈಲ್ ಹಿಡಿದು ಅವರ ನಂಬರ್ಗೆ ಡಯಲ್ ಮಾಡಿದಳು. ಹಲೋ ಆಂಟಿ, ನಾನು ನೇಹಾ ಎಂದಾಗ ಅರುಣಾದೇವಿಯವರು ನಗುತ್ತಾ, ಹಾಯ್ ನೇಹಾ, ಹೇಗಿದೆಯಾ? ನಿಮಗೆ ನಾನೇ ಕಾಲ್ ಮಾಡೋಣ ಅಂತಿದ್ದೆ ಎಂದರು. ಅವರ ಮಾತಿಗೆ ನೇಹಾ, ಅದ್ಬಿಡಿ ಆಂಟಿ, ಆ್ಯಶ್ ಮದುವೆ ಫಿಕ್ಸ್ ಆಯ್ತಾ ಎಂದು ಕೇಳಿದಳು. ಹೌದಮ್ಮ, ಮುಂದಿನ ತಿಂಗಳು ಮದುವೆ ದಿನಾಂಕ ಇನ್ನೂ ಫಿಕ್ಸ್ ಆಗಿಲ್ಲ. ನಾಳೆ ಶಾಸ್ತ್ರಿಗಳು ಬಂದು ಹೇಳಬೇಕಷ್ಟೆ. ಅದು ಸರಿ, ನಿಂಗೆ ಯಾರು ಹೇಳಿದ್ರು? ಅಭಿನಾ? ಆಶ್ಚರ್ಯದಿಂದ ಕೇಳಿದರು ಅರುಣಾದೇವಿಯವರು. ಅವರೆಲ್ಲಿ ಮನೆ ವಿಷಯ ಮಾತಾಡ್ತಾರೆ ಆಂಟಿ, ಮೊನ್ನೆ ಆ್ಯಶ್ ಫ್ರೆಂಡ್ ಸಿಕ್ಕಿದಾಗ ಹೇಳಿದರು ಎಂದು ಮುಖ ಚಿಕ್ಕದು ಮಾಡಿ ಹೇಳಿದಳು ನೇಹಾ. ಓ ಹೌದಾ, ಹಾಗಾದರೆ ಇನ್ನೂ ನಮ್ಮ ಅಭಿ ನಿನ್ನ ಬಲೆಗೆ ಬಿದ್ದಿಲ್ಲ ಅಂತ ಆಯಿತು ಎಂದು ನಗುತ್ತಾ ಕೇಳಿದರು ಅರುಣಾದೇವಿಯವರು. ನೋ ಆಂಟಿ, ಇಷ್ಟು ವರ್ಷ ಆದರೂ ಏನು ಪ್ರಯೋಜನ ಆಗ್ತಾ ಇಲ್ಲ ಎಂದು ಬೇಸರದಿಂದಲೇ ನುಡಿದಳು ನೇಹಾ. ತಲೆ ಕೆಡಿಸ್ಕೋಬೇಡ ನೇಹಾ, ಅಭಿಲಾಷ್ಗೆ ಮದುವೆ ಆಗಲಿ, ಆಮೇಲೆ ನಾನೇ ಮಾತಾಡ್ತೀನಿ ಅವನ ಹತ್ರ, ಓಕೆನಾ ಎಂದು ಸಮಾಧಾನಿಸಿದರು. ಓಕೆ ಆಂಟಿ, ನೆಕ್ಸ್ಟ್ ಕಾಲ್ ಮಾಡ್ತೀನಿ, ಬಾಯ್ ಎಂದು ಕಾಲ್ ಕಟ್ ಮಾಡಿ ಕಿರುನಗೆ ಬೀರುತ್ತಾ ಟೇಬಲ್ ಮೇಲಿದ್ದ ಫೈಲ್ಗಳನ್ನು ಹಿಡಿದು ಹೊರ ನಡೆದಳು ನೇಹಾ. ಅಭಿಷೇಕ್ ನೇರವಾಗಿ ಸಾಗರ್ ಉಳಿದುಕೊಳ್ಳುತ್ತಿದ್ದ ರೂಮಿಗೆ ಬಂದ. ಒಳಗಡೆಯಿಂದ ಚಿಲಕ ಹಾಕಿದ್ದು ನೋಡಿ ಸಾಗರ್ ಒಳಗಡೆ ಇದ್ದಾನೆಂದು ಯೋಚಿಸಿ ಕಾಲಿಂಗ್ ಬೆಲ್ ಒತ್ತಿದ. ಎಷ್ಟೇ ಕಾಲಿಂಗ್ ಬೆಲ್ ಒತ್ತಿದರೂ ಬಾಗಿಲು ತೆರೆಯಲಿಲ್ಲ. ಸಣ್ಣದಾಗಿ ಭಯ ಶುರುವಾಯಿತು ಅವನಿಗೆ. ನಿಧಾನವಾಗಿ ಕಿಟಕಿಯ ಬಾಗಿಲು ತೆರೆದು ಒಳಗೆ ಇಣುಕಿದಾಗ ಸಾಗರ್ ಸೋಫಾದ ಕೆಳಗೆ ನೆಲದ ಮೇಲೆ ಅಂಗಾತವಾಗಿ ಬಿದ್ದಿದ್ದ. ಪಕ್ಕದಲ್ಲಿ 5-6 ಬಿಯರ್ ಬಾಟಲಿಗಳು ಬಿದ್ದಿತ್ತು. ಸಾಗರ್ ಎಂದು ಜೋರಾಗಿ ಕಿರುಚಿ ಬಾಗಿಲನ್ನು ತನ್ನ ಸಾಮರ್ಥ್ಯ ಮೀರಿ ಭುಜದಿಂದ ನೂಕತೊಡಗಿದ. ಹೀಗೆ 6-7 ಬಾರಿ ಮಾಡಿದಾಗ ಬಾಗಿಲು ತೆರೆದುಕೊಂಡಿತು. ತಕ್ಷಣ ಓಡಿ ಹೋಗಿ ಸಾಗರ್ ಪಕ್ಕ ಕುಳಿತುಕೊಂಡು ಅವನ ತಲೆಯನ್ನು ತನ್ನ ತೊಡೆಯ ಮೇಲಿಟ್ಟು ಕೆನ್ನೆ ತಟ್ಟುತ್ತಾ ಜೋರಾಗಿ ಕರೆದ. ಅವನಿಗೆ ಪ್ರಜ್ಞೆ ಇಲ್ಲವೆಂದು ತಿಳಿದೊಡನೆ ಒಳಗೂಡಿ ಒಂದು ಗ್ಲಾಸಿನಲ್ಲಿ ನೀರು ತಂದು ಅವನ ಮುಖಕ್ಕೆ ಚಿಮುಕಿಸಿದ. ಮೆಲ್ಲನೆ ಎಚ್ಚರಗೊಂಡ ಸಾಗರ್ ಕಣ್ಣು ತೆರೆದಾಗ ಎದುರಿಗೆ ಅಭಿ ಇರುವುದನ್ನು ನೋಡಿ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡು, ಅಭಿ, ನಾನೆಲ್ಲ ಕಳ್ಕೊಂಡೆ ಅಭಿ, ನಾನೆಲ್ಲ ಕಳ್ಕೊಂಡ್ಬಿಟ್ಟೆ ಎಂದು ಜೋರಾಗಿ ಅಳುತ್ತಾ ಹೇಳಿದ. ಯಾಕೋ ಸಾಗರ್, ಏನಾಯಿತು? ನಿನ್ನ ಪರಿಸ್ಥಿತಿ ನೋಡೋಕ್ಕಾಗ್ತಿಲ್ಲ ನನಗೆ, ಏನಾಯಿತು ಅಂತ ಹೇಳು ಎಂದು ಗಾಬರಿಯಿಂದ ಕೇಳಿದ ಅಭಿಷೇಕ್. ನಾನು ಸಾಯಬೇಕು ಅಭಿ, ನಾನು ಬದುಕಿರಬಾರ್ದು ಎಂದು ಇನ್ನಷ್ಟು ಜೋರಾಗಿ ಅಳತೊಡಗಿದ ಸಾಗರ್. ಸಾಗರ್, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೆಯಾ?
ನಾನು ನಿನ್ನ ಫ್ರೆಂಡ್ ಅಲ್ವೇನೋ, ನನ್ನ ಹತ್ರ ಹೇಳು ಏನಾಯಿತು ಅಂತ ಮತ್ತೆ ಕೇಳಿದ ಅಭಿಷೇಕ್. ಅಭಿ, ಇನ್ನು ಹೇಳಿ ಏನು ಪ್ರಯೋಜನ? ನಾನು ಪ್ರಾಣ ಕೊಡೋಕ್ಕೂ ತಯಾರಾಗಿದ್ದೆ ಅವಳಿಗೆ. ಆದರೆ ಅವಳು ಆಗಲೇ ಬೇರೆ ಹುಡುಗನ ಜೊತೆ ಮದುವೆ ಆಗೋಕ್ಕೆ ರೆಡಿಯಾಗಿದ್ದಾಳೆ. ಇನ್ನು ಸ್ವಲ್ಪ ದಿನದಲ್ಲಿ ನನ್ನಿಂದ ಶಾಶ್ವತವಾಗಿ ದೂರ ಆಗ್ತಾಳೆ. ನನ್ನ ಪ್ರೀತಿ ಶಾಶ್ವತವಾಗಿ ದೂರ ಆಗುತ್ತೆ. ನಾನು ಪ್ರೀತಿಸಿದವಳು ನನ್ನ ಬಿಟ್ಟು ಹೋಗ್ತಾಳೆ ಅಭಿ. ಸಾಗರ್ನ ಮಾತು ಕೇಳಿ ಆಶ್ಚರ್ಯವಾಯಿತು ಅಭಿಷೇಕ್ಗೆ. ಏನು ಹೇಳ್ತಿದ್ಯಾ ಸಾಗರ್? ಏನು ಹೇಳ್ತಾ ಇದೆಯಾ ಸಾಗರ್ ಎಂದು ಪ್ರಶ್ನಾರ್ಥಕವಾಗಿ ಕೇಳಿದ. ಹೌದು ಅಭಿ ಎಂದು ತಲೆ ತಗ್ಗಿಸಿಯೇ ಹೇಳಿದ ಸಾಗರ್. ಹಾಗಾದರೆ ಆ ಹುಡುಗಿ ನಿನ್ನ ಇಷ್ಟಪಡಲಿಲ್ವಾ? ನಮಗೊಂದು ಅರ್ಥ ಆಗ್ತಿಲ್ಲ ಸಾಗರ್. ಏನು ವಿಷಯ ಅಂತ ಸರಿಯಾಗಿ ಹೇಳೋ. ಅದನ್ನು ನನ್ನ ಕೈಲಿ ಬಗೆಹರಿಸೋಕ್ಕೆ ಸಾಧ್ಯ ಆದರೆ ಖಂಡಿತ ಬಗೆಹರಿಸ್ತೀನಿ. ಪ್ಲೀಸ್ ವಿಷಯ ಏನು ಅಂತ ಹೇಳೋ ಮತ್ತೆ ಮತ್ತೆ ಕೇಳಿದ ಅಭಿಷೇಕ್. ಇನ್ನು ಯಾರಿಂದಲೂ ಬಗೆಹರಿಸೋಕ್ಕಾಗಲ್ಲ ಅಭಿ. ಇನ್ನು ಅವಳು ನನಗೆ ನೆನಪು ಮಾತ್ರ. ಅವಳು ನನ್ನ ಇಷ್ಟಪಡ್ತಿದ್ಲು, ನಾನು ಅವಳನ್ನ ಇಷ್ಟಪಡ್ತಾ ಇದ್ದೆ. ಇಬ್ಬರು ಮದುವೆ ಆಗೋಣ ಅಂತಾನೇ ಇದ್ವಿ. ಆದರೆ ಅಷ್ಟರಲ್ಲಿ ಅವರ ಮನೆಯವರು ನೋಡಿದ ಹುಡುಗನ ಜೊತೆ ಮದುವೆ ಆಗಬೇಕು ಅಂತ ಹಠ ಹಿಡಿದ್ರಂತೆ. ಪಾಪ ಇವಳಾದರೂ ಏನು ಮಾಡ್ತಾಳೆ? ಮನೆಯವರ ಮಾತಿಗೆ ಹಠಕ್ಕೆ ಒಪ್ಕೊಂಡ್ಳು. ಆದರೆ ನನಗೆ ಅವಳನ್ನು ಮರೆಯೋಕ್ಕಾಗ್ತಿಲ್ಲ ಅಭಿ. ಅವಳಿಲ್ಲದೆ ಈ ಜೀವನನೇ ಬೇಡ ಅನ್ನಿಸ್ತಿದೆ ಎಂದು ಜೋರಾಗಿ ಅಳತೊಡಗಿದ ಸಾಗರ್. ಇಷ್ಟೊಂದು ಪ್ರೀತಿಸೋನು ಒಂದ್ಸರಿ ಅವರ ಮನೆಯವರ ಹತ್ರ ಮಾತಾಡೋಕ್ಕಾಗಲಿಲ್ವೇನೋ? ಇಬ್ಬರು ಪ್ರೀತಿಸ್ತಿದ್ದೀರಾ ಅಂದಮೇಲೆ ಮನೆಯವರು ಒಪ್ಪಿಗೆ ಕೊಟ್ಟೇ ಕೊಡ್ತಾರೆ. ಬಿಡು, ನಾನೇ ಮಾತಾಡ್ತೀನಿ, ಅವ್ರ ಮನೆ ನಂಬರ್ ಕೊಡು ಎಂದು ಅಭಿಷೇಕ್ ಕೇಳಿದಾಗ, ಬೇಡ ಅಭಿ, ನನ್ನ ಹುಡುಗಿ ಹತ್ರ ಈ ವಿಷಯನೂ ಹೇಳಿದ್ದೆ. ಆದರೆ ಅವಳು ಒಪ್ಪಲಿಲ್ಲ. ನಮ್ಮ ಮನೆಯವರು ನಾನು ಪ್ರೀತಿಸ್ತಿದ್ದೀನಿ ಅಂತ ಗೊತ್ತಾದರೆ ನನ್ನ ನಾಯಿಗೆ ಹೊಡೆದ ಹಾಗೆ ಹೊಡಿತಾರೆ. ಪ್ಲೀಸ್ ನಮ್ಮನೆ ಹತ್ರ ಬರಬೇಡ. ನಿನಗೆ ನನಗಿಂತ ಒಳ್ಳೆ ಹುಡುಗಿ ಸಿಗ್ತಾಳೆ. ಇನ್ಯಾವತ್ತೂ ನನ್ನ ಕಣ್ಣು ಮುಂದೆ ಬರಬೇಡ ಅಂತ ಹೇಳಿ ಹೋದ್ಲು ಕಣೋ. ಅವರ ಮನೆಯವರು ನನಗೆ ಹೊಡೆದ್ರೆ ನಾನು ಸಹಿಸ್ಕೋತೀನಿ. ಆದರೆ ನನ್ನ ಹುಡುಗಿಗೆ ಒಂದೇಟು ಹೊಡೆದ್ರೆ ಸಹಿಸೋಕ್ಕಾಗಲ್ಲ ಕಣೋ. ಅವಳು ಚೆನ್ನಾಗಿರಲಿ ಎಂದು ತನ್ನ ಹುಡುಗಿಯ ಬಗ್ಗೆ ನೆನೆದು ಬಿಕ್ಕಿ ಬಿಕ್ಕಿ ಅಳತೊಡಗಿದ ಸಾಗರ್. ಏನು ಹೇಳ್ತಿದೀಯಾ ಸಾಗರ್? ಹಾಗಾದರೆ ನಿನ್ನ ಪ್ರೀತಿಗೆ ಬೆಲೆನೇ ಇಲ್ವಾ? ನೋಡು ಸಾಗರ್, ಹಠ ಮಾಡಬೇಡ. ನಾನೊಂದ್ಸರಿ ನಿನ್ನ ಹುಡುಗಿ ಮತ್ತು ಅವರ ಮನೆಯವರ ಹತ್ರ ಮಾತಾಡಿ ನೋಡ್ತೀನಿ ಎಂದಾಗ, ಬೇಡ ಅಭಿ, ನೀನೇನು ಮಾತಾಡೋದು ಬೇಡ. ಈಗ ಅವಳ ಮದುವೆ ದಿನಾನೂ ಫಿಕ್ಸ್ ಆಗಿರುತ್ತೆ. ಇನ್ನೆಲ್ಲಾದರೂ ನೀನು ಹೋಗಿ ನನ್ನ ವಿಷಯ ಹೇಳಿದರೆ ನಮ್ಮ ಮನೆ ಮಾನ ಮರ್ಯಾದೆ ಹೋಯ್ತು ಅಂತ ಅವ್ರ ಮನೆಯವರು ಅವಳನ್ನು ಹೊಡೆದು ಬಡ್ದು ಮಾಡುತ್ತಾರೆ. ಪಾಪ ಅವಳು ನನ್ನ ಪ್ರೀತಿಸಿದ ತಪ್ಪಿಗೆ ತುಂಬ ನೋವು ತಿಂತಾಳೆ. ನೋಡು, ನೀನೇನು ಮಾಡೋದು ಬೇಡ. ಸದ್ಯಕ್ಕೆ ನಾನೊಬ್ಬನೇ ಇಲ್ಲಿರ್ತೀನಿ, ನೀನು ಹೋಗು ಎಂದು ಅಭಿಷೇಕ್ನನ್ನು ಕಳುಹಿಸಲು ಪ್ರಯತ್ನಿಸಿದ ಸಾಗರ್. ಸಾಗರ್, ನಿನ್ನ ಈ ಪರಿಸ್ಥಿತಿಯಲ್ಲಿ ಹೇಗೆ ಬಿಟ್ಟು ಹೋಗಲಿ ಎಂದು ಅಭಿಷೇಕ್ ಕೇಳಿದಾಗ, ಅಭಿ, ನನಗೇನೂ ಆಗಿಲ್ಲ ಕಣೋ, ಐ ಆಮ್ ಫೈನ್. ಸ್ವಲ್ಪ ಕುಡಿದು ನನ್ನ ವೇಷ ಹೀಗಾಗಿದೆ ಅಷ್ಟೇ. ಅದು ಬಿಟ್ಟರೆ ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್. ನನಗೆ 4 ದಿನ ನೆಮ್ಮದಿಯಾಗಿರಬೇಕು ಅನ್ನಿಸ್ತಿದೆ. ಸೊ ಪ್ಲೀಸ್ ಅಭಿ, ನನಗೆ ಡಿಸ್ಟರ್ಬ್ ಆಗ್ತಾ ಇದೆ ಎಂದಾಗ ಒಲ್ಲದ ಮನಸ್ಸಿನಿಂದ ಎದ್ದು ಹೊರ ನಡೆದ ಅಭಿಷೇಕ್. ಮುಂದುವರೆಯುವುದು.